ಹಾಯ್ ಫ್ರೆಂಡ್ಸ್, ಅಲೋ ಮಿಸ್ಟರ್ ಗು 4ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲನೇ ಸಾರಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಫೋನಲ್ಲೂ ಕೂಡ ಬ್ಯಾಟ್ರಿ ಡೆಡ್ ಆಗಿದೆ. ಬೆಳಿಗ್ಗೆವರೆಗೂ ಇಲ್ಲೇ ವೇಟ್ ಮಾಡೋಣ, ಮಾರ್ನಿಂಗ್ ಹೇಗಾದ್ರೂ ಮಾಡಿ ಡೋರ್ನ ಓಪನ್ ಮಾಡೋಣ ಅಂತ ಹೇಳಿ ಇಬ್ರು ಕೂಡ ಸೋಫಾ ಮೇಲೆ ಕೂತಿರ್ತಾರೆ. ನಾನ್ಸ ಆಕಾಶದ ಕಡೆ ನೋಡ್ತಾ ಇರ್ತಾನೆ. ಆಗಳು ಏನ್ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ನಾನ್ಸ ಸ್ಟಾರ್ಸ್ ಬಗ್ಗೆ ಹೇಳ್ತಾನೆ. ಆಗಳು ಇದೆಲ್ಲ ನಿನ್ಗೆ ಗೊತ್ತು ಅಂತ ಕೇಳ್ತಾಳೆ. ಆಗ ನನಗೆ ಇದನ್ನ ನಮ್ಮ ಅಣ್ಣ ಹೇಳಿದ್ದು, ಆಗಿನ್ನು ನಾನು ಚಿಕ್ಕವನು ಅಂತ ಹೇಳ್ತಾರೆ. ಇಬ್ರು ಮಾತಾಡ್ತಾ ಸೋಫಾ ಮೇಲೆ ಕೂತಿರ್ತಾರೆ. ಜೆನ್ಶಿ ಅಲ್ಲೇ ನಿದ್ದೆ ಬಂದು ಮಲ್ಕೊಂಡ್ಬಿಡ್ತಾಳೆ. ತುಂಬಾ ಚಳಿ ಆಗ್ತಾ ಇರುತ್ತೆ. ಅವನ್ ಕೋಟುನ ಬಿಚ್ಚಿ ಅವಳಿಗೆ ಒದ್ಸಿ ಪಕ್ಕದಲ್ಲೇ ಕೂತ್ಕೊಂಡು ಅವಳನ್ನ ನೋಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಜೆನ್ಶಿ ಕೂಡ ಅವನನ್ನ ನೋಡ್ತಾಳೆ. ತಕ್ಷಣ ನಾನ್ಸಾ ಮೇಲೆದ್ದು ನಿಂತ್ಕೋತಾನೆ. ಅವನ್ ಜಾಕೆಟ್ನ ಅವನಿಗೆ ವಾಪಸ್ ಕೊಡ್ತಾಳೆ. ಆಗ ನಾನ್ಸಾ ಈಗ ತುಂಬಾ ಚಳಿ ಇದೆ, ಇದನ್ನ ನೀನು ಹಾಕೋಬಹುದು. ಆಗ ಜೆನ್ಶಿ ಅವನ್ ಜಾಕೆಟ್ ಅನ್ನ ಹಾಕೋತಿರ್ಬೇಕಾದ್ರೆ ಅವನ್ ಜೋಬಿಂದ ಕೀ ಕೆಳಗಡೆ ಬೀಳುತ್ತೆ. ಇದು ಬಾಲ್ಕನಿ ಕೀ ಅಲ್ವಾ ಅಂತ ಕೇಳ್ತಾಳೆ. ಆಗ ನಾನ್ಸಾ ಇಲ್ಲ, ಇದು ನನ್ನ ಆಫೀಸ್ ಡ್ರಾಯರ್ ಕೀ ಅಂತ ಹೇಳ್ತಾನೆ. ಆಗಳು ಡ್ರಾಯರ್ ಕೀ ಏನಾದ್ರೂ ಇಷ್ಟುದ್ದ ಇರುತ್ತಾ ಅಂತ ಹೇಳಿ ಕೀ ತಗೊಂಡು ಬಾಲ್ಕನಿ ಕಡೆ ಹೋಗ್ತಾಳೆ. ಆಗ ನಾನ್ಸಾ ಕೂಡ ಅವಳಿಂದಲೇ ಹೋಗ್ತಾನೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಜೆನ್ಶಿನ ನೋಡ್ತೀವಿ. ನನ್ನನ್ನ ಅವನ್ ಜೊತೆ ಇಟ್ಕೊಳ್ಳೋದಿಕ್ಕೆ ತುಂಬಾನೇ ಸುಳ್ಳು ಹೇಳ್ತಿದ್ದಾನೆ ಹುಚ್ಚುಡುಗ ಅಂತ ಹೇಳಿ ನಗ್ತಾ ಇರ್ತಾಳೆ. ಮಾರ್ನಿಂಗ್ ಆಗಿರುತ್ತೆ. ಜೆನ್ಶಿ ಕಿಚನ್ ಅಲ್ಲಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತಿರ್ತಾಳೆ. ಅಲ್ಲಿಗೆ ನಾನ್ಸಾ ಟೀ ಶರ್ಟ್ ಹಾಕೊಳ್ದಲೆ ಅವಳ ಮುಂದೆ ಬಂದು ನಿಂತ್ಕೋತಾನೆ. ಟವಲ್ ನ ಅವಳ ಮೇಕ್ ಹಾಕಿ ಅವನ ಹತ್ರಕ್ಕೆ ಎಳ್ಕೋತಾನೆ. ಆಗಳು ಏನ್ ಮಾಡ್ತಿದ್ಯಾ ಅಂತ ಹೇಳಿ ಕಣ್ಮುಚ್ಕೋತಾಳೆ. ಅವಳು ಕಣ್ಬಿಟ್ಟು ನೋಡಿದಾಗ ನಾನ್ಸಾ ಬಾಟಲಿಂದ ನೀರ್ ತಗೊಂಡು ಕುಡಿತಾ ಇರ್ತಾನೆ. ಆಗ ಅವನನ್ನ ಸ್ವಲ್ಪ ದೂರ ತಳ್ಳಿ ಬೇಗ ಟೀ ಶರ್ಟ್ ಹಾಕೊಂಡು ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ ಬಾ ಅಂತ ಹೇಳ್ತಾಳೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಜೆನ್ಶಿ ಆಫೀಸಿಗೆ ಬಂದಿರ್ತಾಳೆ. ಅವಳ ಬಾಸ್ ಅವಳಿಗೆ ತುಂಬಾನೇ ಬೈತಾ ಇರ್ತಾರೆ. ಕಂಪ್ನಿಯಿಂದ ತೆಗ್ದಾಕ್ತಾರೆ. ಮಿಸ್ಟರ್ ಲೀ ವಿರುದ್ಧವಾಗಿ ಜೆನ್ಶಿ ಮಾತಾಡಿದ್ದು ಅವರಿಗೆ ಇಷ್ಟ ಇರಲ್ಲ. ಅವಳ ಸೀನಿಯರ್ ಕೂಡ ಅಲ್ಲಿ ಕೆಲ್ಸನ ಬಿಟ್ಟು ಹೊರಗಡೆ ಬರ್ತಾನೆ. ಆಗ ಜೆನ್ಶಿ ಕೇಳ್ತಾಳೆ, ಈಗ ನಾವ್ ಏನ್ ಮಾಡೋದು ಅಂತ. ಆಗ ಅವಳ ಸೀನಿಯರು, ನಾವು ಕಾಂಪಿಟೇಷನ್ ಕಡೆ ಗಮನ ಕೊಡ್ಬೇಕು, ಅದ್ರಲ್ಲಿ ಫಸ್ಟ್ ಪ್ರೈಸ್ ಬಂದ್ರೆ ತುಂಬಾನೇ ಹಣ ಬರುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಗುನಾನ್ಸಾ ಆಫೀಸಿಗೆ ಬಂದಿರ್ತಾನೆ. ಜಿಯಾಂಗ್ ನಾನ್ಸಾಗೆ ಹೇಳ್ತಾನೆ, ಜೆನ್ಶಿ ಮಿಸ್ಟರ್ ಲಿಂಗ್ ಜೊತೆ ನಿನ್ ಪರವಾಗಿ ಅವ್ರ ಜೊತೆ ವಾದ ಮಾಡಿದ್ದಾಳೆ, ಅದಕ್ಕೆ ಅವಳ ಬಾಸು ಅವಳನ್ನ ಕೆಲಸದಿಂದ ತೆಗ್ದಾಕಿದ್ದಾರೆ. ಅದನ್ನ ಕೇಳಿ ನಾನ್ಸಾಗೆ ತುಂಬಾನೇ ಬೇಜಾರಾಗುತ್ತೆ. ಜೆನ್ಶಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ಅಲ್ಲಿ 1% ವೋಟಿಂಗು ಕಡಿಮೆ ಇರುತ್ತೆ. ಮತ್ತೊಂದ್ ಕಡೆ ಜೆನ್ಶಿನ ನೋಡ್ತೀವಿ. ಅವಳು ಕೂಡ ವೋಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಿರೋದ್ರ ಬಗ್ಗೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಮತ್ತೊಂದ್ ಕಡೆ ಗುನಾನ್ಸನ ನೋಡ್ತೀವಿ. ಕಾಂಪಿಟೇಷನ್ ಆರ್ಗನೈಸರ್ಗೆ ಕಾಲ್ ಮಾಡಿ ವೋಟಿಂಗ್ ನಲ್ಲಿ ಪ್ರಾಬ್ಲಮ್ ಆಗಿರೋದ್ರ ಬಗ್ಗೆ ಹೇಳ್ತಾನೆ. ಮತ್ತೊಂದ್ ಕಡೆ ಜೆನ್ಶಿಗೆ ಕಾಲ್ ಬರುತ್ತೆ. ವೋಟಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗಿ ಟಾಪ್ 50ಗೆ ಬಂದಿರ್ತಾರೆ. ಆಗಳು ಇದೆಲ್ಲ ಹೇಗಾಯ್ತು ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅದೇ ಸಮಯಕ್ಕೆ ಗುನಾನ್ಸಾ ಆಫೀಸಿಂದ ಎಂಪ್ಲಾಯ್ಸ್ ಕಾಲ್ ಮಾಡಿರ್ತಾರೆ. ಗುನಾನ್ಸಾಗೆ ವೋಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿ ಆರ್ಗನೈಸರ್ಗೆ ಕಾಲ್ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರು. ನಮಗೆ ಹೇಳಿ ನಿನಗೆ ಓಟ್ ಹಾಕ್ಸಿದ್ದಾರೆ. ಅದನ್ನ ಕೇಳಿ ಜೆನ್ಶಿ ನಾನ್ಸಾಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಅಂತ ಬರ್ತಾಳೆ. ನಾನ್ಸಾ ಬುಕ್ಸ್ ಓದ್ತಾ ಕೂತಿರ್ತಾನೆ. ಅಲ್ಲಿಗೆ ಜೆನ್ಶಿ ಒಂದ್ ಗ್ಲಾಸ್ ನೀರ್ ತಗೊಂಡ್ ಬಂದು ಥ್ಯಾಂಕ್ಸ್ ಹೇಳ್ತಾಳೆ. ಆಗ ನಾನ್ಸಾ ಹೇಳ್ತಾನೆ, ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ಈಗ್ಲೂ ಕೂಡ ನೀನು ನಮ್ ಕಂಪ್ನಿ ಎಂಪ್ಲಾಯ್ ತರನೆ, ಅದಕ್ಕೆ ನಾನು ನಿನಗೆ ಸಹಾಯ ಮಾಡಿದೆ. ನಿನ್ ಕಾಮಿಕ್ ಲೆವೆಲ್ ಎಲ್ರಿಗಿಂತ ತುಂಬಾ ಚೆನ್ನಾಗಿದೆ. ಅದನ್ನ ಕೇಳಿ ಜೆನ್ಶಿ, ನೀನ್ ತುಂಬಾ ಒಳ್ಳೆಯವನು, ಯಾವಾಗ್ಲೂ ನೀನು ನಿನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡ್ತೀಯಾ. ಅದನ್ನ ಕೇಳ್ದ ಗುನಾನ್ಸಾ, ಒಂದ್ ನಿಮಿಷ ಇರು, ನನ್ನನ್ನ ನಿನ್ ಫ್ರೆಂಡು ಅಂತ ಹೇಳ್ದ. ಆಗ ಜೆನ್ಶಿ, ನಿನ್ಗಿದು ಇಷ್ಟ ಇಲ್ಲ ಅಂದ್ರೆ ಪಾರ್ಟಿ ಅಂತಲೇ ಕರಿತೀನಿ. ಆಗ ಗುನಾನ್ಸಾ, ಬೇಡ, ನಾನು ಫ್ರೆಂಡ್ ಆಗೇ ಇರ್ತೀನಿ ಅಂತ ಹೇಳ್ತಾನೆ. ಅವಳ ಮಾತನ್ನ ಕೇಳಿ ಅವನಿಗೆ ಒಂದ್ ರೀತಿ ಖುಷಿ ಆಗುತ್ತೆ. ಯಾಕಂದ್ರೆ ಜೆನ್ಶಿ ಮೊದಲನೇ ಸಾರಿ ಗುನಾನ್ಸನ ಫ್ರೆಂಡ್ ಅಂತ ಕರೆದಿರ್ತಾಳೆ. ಆಗ ಗುನಾನ್ಸಾ ಕೇಳ್ತಾನೆ, ನನ್ ಪರವಾಗಿ ಮಿಸ್ಟರ್ ಈ ಜೊತೆ ಜಗಳ ಮಾಡ್ದೆ. ಆಗ ಜೆನ್ಶಿ, ಈಗ ಅದನ್ನೆಲ್ಲ ಕೇಳ್ಬೇಡ, ನಾನು ಆ ಕಂಪ್ನಿಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಜುವಾನ್ನ ನೋಡ್ತೀವಿ. ಶೆಫ್ ಇಂದ ಮ್ಯಾನೇಜರ್ ಆಗಿ ಪ್ರಮೋಟ್ ಆಗಿರ್ತಾರೆ. ಅಲ್ಲಿ ಸೂ ಜೊತೆ ಫ್ಯಾಮಿಲಿ ಡಿನ್ನರ್ಗೆ ಬಂದಿದ್ದ ಹುಡುಗ ಬೇರೆ ಹುಡುಗಿ ಜೊತೆ ಅಲ್ಲಿಗೆ ಬಂದಿರ್ತಾರೆ. ಜುವಾನ್ ಆ ಹುಡುಗನ ನೋಡಿ ಕೋಪದಿಂದ ಅವನ ಜೊತೆ ಜಗಳ ಮಾಡ್ತಾರೆ. ಕಸ್ಟಮರ್ ಜೊತೆ ಜಗಳ ಮಾಡಿದ್ರಿಂದ ಅವನನ್ನ ಕೆಲಸದಿಂದ ತೆಗ್ದಾಕ್ತಾರೆ. ಮತ್ತೊಂದ್ ಕಡೆ ಗುನಾನ್ಸನ ಆಫೀಸಲ್ಲಿ ನೋಡ್ತೀವಿ. ಅವರಿಗೆ ಮೀಟಿಂಗ್ ಇರುತ್ತೆ. ಅದೇ ಸಮಯಕ್ಕೆ ಗುನಾನ್ಸಾ ಅಮ್ಮ ಕೂಡ ಆಫೀಸಿಗೆ ಬಂದಿರ್ತಾರೆ. ನಿನಗೇನಾದ್ರೂ ಸಮಸ್ಯೆ ಇದ್ರೆ ನಮ್ ಪ್ರಾಪರ್ಟಿನೆಲ್ಲ ಮಾರಬಹುದು ಅಂತ ಹೇಳ್ತಾರೆ. ಆಗ ಗುನಾನ್ಸಾ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ,
ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಅವ್ರ ಅಮ್ಮ ಜಿಂಗ್ ನ ಕೇಳ್ತಾರೆ. ಆಗಳು ಎಲ್ಲ ವಿಷಯನೂ ಹೇಳಿ ಗುನಾಂಜ ಜೆನ್ಶಿ ರಿಲೇಶನ್ಶಿಪ್ ಅಲ್ಲಿ ಇರೋ ಹಾಗೆ ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಕೇಳಿದ ಗುನಾಂಜ ಅಮ್ಮ ಮನೆಗ್ ಬರ್ತಾರೆ. ಜೆನ್ಶಿನ ಕೇಳ್ತಾರೆ, ನೀನು ಗುನಾಂಜ ಜೊತೆ ಖುಷಿಯಾಗಿದ್ಯಾ ಅಂತ. ಆಗೋಳು ಹೌದು, ನಾನು ತುಂಬಾ ಖುಷಿಯಾಗಿದ್ದೀನಿ. ಮೊದ್ಲು ನನ್ ಜೊತೆ ಜಗಳ ಮಾಡ್ತಿದ್ರು, ಆದ್ರೆ ಇವಾಗ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಗುನಾಂಜ ಕೂಡ ಬರ್ತಾರೆ. ಆದ್ರೆ ರೂಮ್ ಒಳಗಡೆ ಹೋಗ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಅಮ್ಮ, ನಾನ್ ನಿಮ್ಮನ್ನ ಮನೆ ಹತ್ರ ಬಿಟ್ ಬರ್ತೀನಿ, ಈಗಾಗ್ಲೇ ಸಮಯ ಆಗಿದೆ ಅಂತ ಹೇಳ್ತಾರೆ. ಆಗ ಗುನಾಂಜ ಅಮ್ಮ, ಈ ಸಮಯದಲ್ಲಿ ಮನೆಗೆ ಹೋಗೋದಿಕ್ಕೆ ಮನ್ಸೇ ಬರ್ತಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಬೇಕು ಅಂತಲೇ ಗುನಾಂಜ ಅಮ್ಮ ಮಾಡ್ತಾ ಇರ್ತಾರೆ. ಆಗ ಜೆನ್ಶಿ, ನಾ ನಿಮಗೆ ರೂಮ್ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ನಾನ್ಜ ಅಮ್ಮ, ಅದೇನು ಬೇಡ, ನೀನೋಗಿ ಮಲ್ಕೋ ಅಂತ ಹೇಳ್ತಾರೆ. ಆಗ ಜೆನ್ಶಿ ಅವಳ ರೂಮ್ಗೆ ಮಲ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾರೆ. ಆಗ ನಾನ್ಜ ಅಮ್ಮ, ನೀನು ನಾನ್ಜ ಒಂದೇ ರೂಮಲ್ಲಿ ಮಲ್ಕೊಳ್ಳಲ್ವಾ? ಆಗ ಜೆನ್ಶಿ ಹೇಳ್ತಾಳೆ, ನಾನ್ ಬರೀ ಡೋರ್ನ ಚೆಕ್ ಮಾಡ್ತಿದ್ದೆ, ಸರಿಯಾಗಿ ಲಾಕ್ ಆಗುತ್ತೋ ಇಲ್ವೋ ಅಂತ ಹೇಳಿ ಗುನಾಂಜ ಜೊತೆ ಮಲ್ಕೊಳ್ಳೋದಿಕ್ಕೆ ಅಂತ ರೂಮ್ಗೆ ಹೋಗ್ತಾಳೆ. ಆಗ ನಾನ್ಜ ಜೆನ್ಶಿನ ಕೇಳ್ತಾನೆ, ನೀನ್ ಯಾಕೆ ಅಮ್ಮನ್ನ ಇಲ್ಲೇ ಇರೋದಿಕ್ಕೆ ಕೇಳ್ದೆ? ಈಗ ನೋಡು, ನಾವಿಬ್ರು ಒಂದೇ ರೂಮಲ್ಲಿ ಮಲ್ಕೋಬೇಕು. ಆಗ ಜೆನ್ಶಿ ಹೇಳ್ತಾಳೆ, ಇದ್ರಲ್ಲೇನಿದೆ, ಒಬ್ರು ನೆಲದ ಮೇಲೆ ಮಲ್ಕೊಳ್ಳೋಣ, ಒಬ್ರು ಬೆಡ್ ಮೇಲೆ ಮಲ್ಕೊಳ್ಳೋಣ, ರಾಕ್ ಪೇಪರ್ ಸೀಸನ್ ಆಡೋಣ, ಯಾರು ಬೆಡ್ ಮೇಲೆ ಮಲ್ಕೋಬೇಕು, ಯಾರು ನೆಲದ ಮೇಲೆ ಮಲ್ಕೋಬೇಕು ಅಂತ. ಆಗ ನಾನ್ಜ, ನೀನೇ ಬೆಡ್ ಮೇಲೆ ಮಲ್ಕೋ, ನಾನು ನೆಲದ ಮೇಲೆ ಮಲ್ಕೋತೀನಿ ಅಂತ ಹೇಳ್ತಾನೆ. ಆಗ ಜೆನ್ಶಿ ಮನ್ಸಲ್ಲೇ, ಇವನ್ಗೆ ಏನಾಗಿದೆ, ನನ್ ಜೊತೆ ಇಷ್ಟು ಒಳ್ಳೆಯವನಾಗಿ ಯಾಕೆ ನೋಡ್ಕೋತಿದ್ದಾನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇಬ್ರು ಕೂಡ ಮಲ್ಕೊಂಡಿರ್ತಾರೆ. ನಾನ್ಜಾಗೆ ನೆಲದ ಮೇಲೆ ನಿದ್ದೆ ಬರ್ತಿರಲ್ಲ, ಆ ಕಡೆ ಈ ಕಡೆ ಒದ್ದಾಡ್ತಿರ್ತಾನೆ. ಆಗ ಜೆನ್ಶಿ ನಾನ್ಜನ ನೋಡಿ, ನಾವಿಬ್ರು ಒಂದು ಡೀಲ್ ಮಾಡ್ಕೊಳ್ಳೋಣ, ನಾನು ನೆಲದ ಮೇಲೆ ಮಲ್ಕೋತೀನಿ, ನೀನು ಬೆಡ್ ಮೇಲೆ ಮಲ್ಕೋ, ನನಗೆ ಅಮೌಂಟನ್ನ ಪೇ ಮಾಡು. ಆಗ ನಾನ್ಜ ಹೇಳ್ತಾನೆ, ನಿನ್ಗೇನು ಟೆನ್ಷನ್ ಆಗ್ತಿಲ್ವಾ, ಒಂದ್ ಹುಡ್ಗ ಒಂದ್ ಹುಡ್ಗಿ ಒಂದೇ ರೂಮಲ್ಲಿ ಇದ್ದೀವಿ. ಆಗ ಜೆನ್ಶಿ, ಅದ್ರಲ್ಲೇನು ದೊಡ್ಡ ವಿಷಯ ಇದೆ, ನಾನು ಜಾಗಿಂಗ್ ಜೊತೆ ಕೂಡ ರೂಮನ್ನ ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆಗ ನಾನ್ಜ ಸಡನ್ ಆಗಿ ಎದ್ದು ಕುತ್ಕೊಂಡು, ನೀನ್ ಅವನ ಜೊತೆ ಬೆಡ್ ಶೇರ್ ಮಾಡಿದ್ಯಾ? ಆಗ ಜೆನ್ಶಿ, ನಾವು ವರ್ಕ್ ಮಾಡಿ ಟಯರ್ಡ್ ಆದಾಗ ಒಂದೇ ಬೆಡ್ ಅಲ್ಲಿ ಅವನು ಆ ಕಡೆ ನಾನು ಈ ಕಡೆ ಬೆಡ್ನ ಶೇರ್ ಮಾಡಿದೀವಿ ಅಂತ ಹೇಳ್ತಾಳೆ. ಆಗ ನಾನ್ಜ ಸಡನ್ ಆಗಿ ಮಲ್ಕೊಂಡು, ಅವಳು ಯಾರ ಜೊತೆ ಬೆಡ್ನ ಶೇರ್ ಮಾಡಿದ್ರೆ ನನ್ಗೇನು ಅಂತ ಹೇಳಿ ಮಲ್ಕೋತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎದ್ದಿ ಕೂತ್ಕೊಂಡು ನೋಡ್ತಾನೆ. ಅವಳು ಮಲ್ಕೊಂಡಿರ್ಬೇಕಾದ್ರೆ ಒಂದ್ ಕಾಲನ್ನ ಹೊರ್ಗಡೆ ಹಾಕಿರ್ತಾಳೆ. ಅವಳನ್ನ ನೋಡ್ತಾ ಮಲ್ಕೊಂಡಿದ್ರೆ ಇವಳು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾಳೆ ಅಂತ ಹೇಳಿ ಅವಳು ಕಾಲ್ನ ಬೆಡ್ಶೀಟ್ ಒಳಗಡೆ ಹಾಕ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜೆನ್ಶಿ ಜೋರಾಗಿ ನಾನ್ಜ ಹೊಟ್ಟೆಗೆ ಒದ್ದು ಬಿಡ್ತಾಳೆ. ಅವನ್ ಸೌಂಡ್ ಕೇಳಿ ಅವಳು ಕೂಡ ಎದ್ ಕೂತ್ಕೊಂಡು ಏನಾಯ್ತು ಅಂತ ಕೇಳ್ತಾಳೆ. ಆಗ ನಾನ್ಜ ಜೋರಾಗಿ ನಾನು ಹೊಟ್ಟೆಗೆ ಒದ್ಬಿಟ್ಟೆ ಅಂತ ಹೇಳ್ತಾನೆ. ಜೆನ್ಶಿ ಅವನಿಗೆ ಸಾರಿ ಹೇಳಿ ಅವನನ್ನ ಬೆಡ್ ಮೇಲೆ ಮಲಗ್ಸೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಮಿಸ್ ಆಗಿ ನಾನ್ಜನ್ ಮೇಲೆ ಬಿದ್ದೋಗ್ತಾಳೆ. ಆಗ ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ತಿರ್ಬೇಕಾದ್ರೆ ಜೆನ್ಶಿ ಸಡನ್ ಆಗಿ ಮೇಲೆದ್ದು ಅವನಿಗೆ ಸಾರಿ ಹೇಳಿ ಕೆಳಗಡೆ ಮಲ್ಕೋತಾಳೆ. ಇಬ್ರು ಕೂಡ ಈ ಮೂಮೆಂಟ್ ನ ನೆನಪು ಮಾಡ್ಕೊಂಡು ನಾಚ್ಕೊಂತಿರ್ತಾರೆ. ಆಗ ನಾನ್ಜ, ಈ ಬೆಡ್ ತುಂಬಾನೇ ದೊಡ್ಡದು, ನೀನು ಕೂಡ ಬಂದು ಇಲ್ಲೇ ಮಲ್ಕೋಬಹುದು ಅಂತ ಹೇಳ್ತಾನೆ. ಆಗ ಜೆನ್ಶಿ ಕೂಡ ಹೋಗಿ ನಾನ್ಜ ಜೊತೆಗೆ ಬೆಡ್ ಮೇಲೆ ಮಲ್ಕೋತಾಳೆ. ಮಾರ್ನಿಂಗ್ ಆಗಿರುತ್ತೆ. ಇವರಿಗಾಗಿ ಅವ್ರ ಅಮ್ಮ ಬ್ರೇಕ್ಫಾಸ್ಟಿಗೆ ಮೊಟ್ಟೆಯಿಂದ ಸೂಪ್ ಮಾಡಿರ್ತಾರೆ. ಆಗ ಜೆನ್ಶಿ ನಾನ್ಜನ್ನ ಕೇಳ್ತಾಳೆ, ಸೂಪನ್ನ ಏನಾದ್ರು ಬ್ರೇಕ್ಫಾಸ್ಟಿಗೆ ತಗೋತಾರ? ಆಗ ನಾನ್ಜ, ನೀನಲ್ವಾ ಅಮ್ಮನ್ನ ಇಲ್ಲೇ ಇರೋದಿಕ್ಕೆ ಕೇಳಿದ್ದು, ನೀನೇ ಕುಡಿಬೇಕು ಅಂತ ಹೇಳಿ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು ಅಂತ ಹೇಳಿ ನಾನ್ಜ ಅಲ್ಲಿಂದ ಹೋಗ್ತಾನೆ. ಜೆನ್ಶಿ ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾಳೆ. ಅಲ್ಲಿಗೆ ಫ್ರೂಟ್ಸ್ ತಗೊಂಡು ಅಮ್ಮ ಬರ್ತಾರೆ. ಜೆನ್ಶಿ, ನೀನ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನನ್ನ ಜೊತೆ ಶಾಪಿಂಗ್ ಬರ್ತೀಯಾ ಅಂತ ಕೇಳ್ತಾರೆ. ಆಗ ಜೆನ್ಶಿ ಕೂಡ ಖುಷಿಯಿಂದಲೇ ಬರ್ತೀನಿ ಅಮ್ಮ ಅಂತ ಹೇಳ್ತಾರೆ. ವರ್ಕ್ ಕಂಪ್ಲೀಟ್ ಆದ್ಮೇಲೆ ಶಾಪಿಂಗ್ಗೆ ಅಂತ ಬಂದಿರ್ತಾರೆ. ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದಾರೋ ಇಲ್ವೋ ಅಂತ ನಾನ್ಜ ಅಮ್ಮ ಟೆಸ್ಟ್ ಮಾಡೋದಿಕ್ಕೆ ಅಂತ ಇದನ್ನೆಲ್ಲ ಮಾಡ್ತಿರ್ತಾರೆ. ಈಗ ನೈಟ್ ಆಗಿರುತ್ತೆ. ನಾನ್ಜ ಅಮ್ಮ ಡಿನ್ನರ್ ನ ರೆಡಿ ಮಾಡ್ತಿರ್ತಾರೆ. ಆಗ ಜೆನ್ಶಿ, ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಅಮ್ಮ ಅಂತ ಹೇಳ್ತಾರೆ. ಆಗವರು, ನಾನ್ ಮಾಡ್ಕೊಂತೀನಿ, ನೀನು ಗುನಾಂಜ ಜೊತೆ ಕುತ್ಕೊಂಡು ಮೂವಿ ನೋಡು ಅಂತ ಹೇಳ್ತಾರೆ. ಆಗ ಜೆನ್ಶಿ ನಾನ್ಜ ಜೊತೆ ಕುತ್ಕೊಂಡು, ನನ್ಗೆ ಸ್ವಲ್ಪ ವರ್ಕ್ ಇದೆ, ನೀನು ಅಮ್ಮನ್ ಜೊತೆ ಕುತ್ಕೊಂಡು ಮೂವಿ ನೋಡ್ತೀಯಾ ಅಂತ ಕೇಳ್ತಾಳೆ. ನಾನ್ಜ ಕೂಡ ಅವಳ ಮಾತನ್ನ ಒಪ್ಕೋತಾನೆ. ಅಮ್ಮನ್ ಜೊತೆ ಕೂತ್ಕೊಂಡು ನಾನ್ಜ ರೊಮ್ಯಾಂಟಿಕ್ ಮೂವಿನ ನೋಡ್ತಾ ಇರ್ತಾನೆ. ಒಂದ್ ಹುಡುಗ ಒಂದ್ ಹುಡುಗಿಗೆ ಪ್ರಪೋಸ್ ಮಾಡೋ ಸೀನ್ ನಡೀತಾ ಇರುತ್ತೆ. ಆಗ ನಾನ್ಜ ಅಮ್ಮ ಹೇಳ್ತಾರೆ, ನೀನು ಕೂಡ ಇದೇ ರೀತಿ ಪ್ರಪೋಸ್ ಮಾಡ್ಬೇಕು ಅಂತ ಹೇಳ್ತಾರೆ. ನಾನ್ಜ ಟಿವಿ ನೋಡಿ ರೂಮಿಗೆ ಬರ್ತಾರೆ. ಆದ್ರೆ ಜೆನ್ಶಿ ವರ್ಕ್ ಮಾಡ್ತಾ ಎಲ್ಲಾ ಸಾಮಾನನ್ನು ಅಲ್ಲೇ ಇಟ್ಟು ಮಲ್ಕೊಂಡ್ಬಿಟ್ಟಿರ್ತಾಳೆ. ನಾನ್ಜ ಅದನ್ನೆಲ್ಲ ಎತ್ತಿಟ್ಟು ಮಲ್ಕೋತಾನೆ. ಆಗ ಜೆನ್ಶಿ ಒಂದ್ಸಾರಿ ಅವನ ಮೇಲೆ ಕೈ ಹಾಕ್ತಾಳೆ.
ಇನ್ನೊಂದ್ಸಾರಿ ಅವನ ಮೇಲೆ ಕಾಲಾಗ್ತಾಳೆ. ಇದರಿಂದ ನಾನ್ಸಾಗೆ ನಿದ್ದೆನೆ ಬರ್ತಿರಲ್ಲ. ಕಾಲಿಂದ ನಾನ್ಸನ ಜೋರಾಗಿ ಕಿಕ್ ಮಾಡ್ತಾಳೆ. ಅದರಿಂದ ಅವನು ಕೆಳಗಡೆ ಬಿದ್ದೋಗ್ತಾನೆ. ತುಂಬಾ ಪ್ರಾಬ್ಲಮ್ ಆಗ್ತಿರತ್ತೆ. ಅಲ್ಲೇ ಕೂತ್ಕೊಂಡು ತುಕ್ಕಡಿಸ್ತಾ ನಿದ್ದೆ ಮಾಡ್ತಿರ್ತಾನೆ. ಬೆಳಿಗ್ಗೆ ಆಗಿರುತ್ತೆ. ಆಗ ಜೆನ್ಸಿ ನಾನ್ಸನ್ನ ಕೇಳ್ತಾಳೆ, ನೀನ್ ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ ಅಂತ. ಆಗ ನಾನ್ಸ ರಾತ್ರಿ ನಡೆದಿದ್ದು ಯಾವ್ದು ಕೂಡ ನಿನ್ಗೆ ನೆನ್ಪಿಲ್ವಾ. ಆಗ ಜೆನ್ಸಿ ಅವನಿಗೆ ಸಾರಿ ಹೇಳ್ತಾಳೆ. ನಾನ್ಸ ಬೆಡ್ ಮೇಲೆ ಮಲ್ಕೋತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಜೆನ್ಸಿನ ಅವಳ ಸೀನಿಯರ್ ಜೊತೆ ನೋಡ್ತೀವಿ. ಅವಳಿಗೆ ಒಂದು ಮೆಸೇಜ್ ಬಂದಿರುತ್ತೆ. ಅದರಿಂದ ಅವಳಿಗೆ ಗೊತ್ತಾಗುತ್ತೆ ಅವಳ ಕಾಮಿಕ್ ಟಾಪ್ ಅಲ್ಲಿ ಸೆಲೆಕ್ಟ್ ಆಗಿದೆ ಅಂತ. ಜಾಂಗಿಂಗ್ ಕೂಡ ವಿಷಯ ಹೇಳ್ತಾಳೆ. ಅದನ್ನ ಕೇಳಿ ಅವನು ತುಂಬಾನೇ ಖುಷಿ ಪಡ್ತಾನೆ. ನಾವಿಬ್ರು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಜೆನ್ಸಿ ಕೂಡ ಒಪ್ಕೋತಾಳೆ. ಮತ್ತೊಂದ್ ಕಡೆ ನಾನ್ಸಾಗೂ ಕೂಡ ವಿಷಯ ಗೊತ್ತಾಗುತ್ತೆ. ಜೆನ್ಸಿಗೆ ವಿಡಿಯೋ ಕಾಲ್ ಮಾಡಿ ಪಾರ್ಟಿ ಮಾಡೋದಿಕ್ಕೆ ಹೇಳ್ತಾನೆ. ಜೆನ್ಸಿ ಜೊತೆ ಅವಳ ಸೀನಿಯರ್ ಇರೋದನ್ನ ನೋಡಿ ನಾನ್ಸಾ ಸ್ವಲ್ಪ ಫೀಲ್ ಮಾಡ್ಕೋತಾನೆ. ಆಗ ಜೆನ್ಸಿ ಹೇಳ್ತಾಳೆ, ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಬೇರೆ ಯಾರ್ದೋ ಕಾಲ್ ಬರ್ತಿರುತ್ತೆ. ನಾನ್ಸಾ ಯೋಚನೆ ಮಾಡ್ತಿರ್ತಾನೆ, ಸೆಲೆಬ್ರೇಷನ್ ಮಾಡೋದಿಕ್ಕೆ ನನ್ನನ್ನ ಕರಿನೇ ಇಲ್ಲ ಅಂತ. ಜೆನ್ಸಿಗೆ ಮತ್ತೊಬ್ಬ ಸೀನಿಯರ್ ಇಂದ ಕಾಲ್ ಬರುತ್ತೆ. ನಾವು ಡಿನ್ನರ್ಗೆ ಹೋಗ್ಬೇಕು, ನೀನು ನನ್ನ ಗರ್ಲ್ ಫ್ರೆಂಡ್ ಆಗಿ ಆಕ್ಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕೂಡ ಒಪ್ಕೋತಾಳೆ. ಯಾಕಂದ್ರೆ ಅವನ ಹತ್ರ ಸಹಾಯ ಪಡ್ಕೊಂಡಿರ್ತಾಳೆ. ಜಾಂಗಿಂಗ್ಗೆ ನಾವಿಬ್ರು ಪಾರ್ಟಿ ಮಾಡೋದಿಕ್ಕೆ ಹೋಗೋದಿಕ್ಕಾಗಲ್ಲ, ನನ್ಗೆ ಬೇರೆ ಕೆಲ್ಸ ಇದೆ ಅಂತ ಹೇಳಿ ಜೆನ್ಸಿ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ನಾನ್ಸಾ ಜಿಂಗ್ಗೆ ವಿಶ್ ಮಾಡ್ತಾನೆ. ಯಾಕಂದ್ರೆ ಅವಳದು ಅವತ್ತು ಬರ್ಡೇ ಇರುತ್ತೆ. ಅವಳಿಗಾಗಿ ಒಂದು ಬ್ಯಾಸ್ಲೆಟ್ ನು ಕೂಡ ಗಿಫ್ಟ್ ಮಾಡ್ತಾನೆ. ಅದನ್ನ ಅವಳೇ ನಾನ್ಸಾಗೆ ಹಾಕೋದಿಕ್ಕೆ ಅಂತ ಹೇಳ್ತಾಳೆ. ನಾನ್ಸಾ ಕೂಡ ಅವಳಿಗೆ ಬ್ಯಾಸ್ಲೆಟ್ ನ ಹಾಕ್ತಾನೆ. ಆಗ ಅವಳು, ನಾನ್ಸಾ ನೀನು ಈವ್ನಿಂಗ್ ಫ್ರೀ ಆಗಿದ್ರೆ ನಾವು ಡಿನ್ನರ್ ಹೋಗೋಣ, ನನ್ಗೆ ಬೇರೆ ಫ್ರೆಂಡ್ಸ್ ಯಾರು ಕೂಡ ಇಲ್ಲ ಅಂತ ಹೇಳ್ತಾಳೆ. ಜೆನ್ಸಿ ಕೂಡ ಅವ್ರ ಫ್ರೆಂಡ್ ಜೊತೆ ಸೆಲೆಬ್ರೇಷನ್ ಮಾಡೋದಿಕ್ಕೆ ಹೋಗ್ತೀನಿ ಅಂತ ಹೇಳಿರ್ತಾಳಲ್ವಾ. ಅದಕ್ಕೆ ನಾನ್ಸಾ ಕೂಡ ಜಿಂಗ್ ಜೊತೆ ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಅಂತ ಬಂದಿರ್ತಾಳೆ. ಜೆನ್ಸಿ ಕೂಡ ಅದೇ ರೆಸ್ಟೋರೆಂಟ್ಗೆ ಬಂದಿರ್ತಾಳೆ. ನಾನ್ಸನ್ನ ನೋಡಿ ಇವರಿಬ್ರು ಡೇಟಿಗೆ ಬಂದಿರ್ಬೇಕು ಅಂತ ಹೇಳಿ ಅವಳ ಸೀನಿಯರ್ ಜೊತೆ ಗರ್ಲ್ ಫ್ರೆಂಡ್ ರೀತಿ ಆಕ್ಟ್ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಜಿಯಾಂಗ್ ಜಿನ್ಗೆ ಕೇಕ್ ತಗೊಂಡು ಬರ್ತಾನೆ. ಅಲ್ಲಿ ಜೆನ್ಸಿನ ನೋಡಿ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾನೆ. ಅದನ್ನ ಗುನಾನ್ಸಾ ಕೇಳಿಸ್ಕೊಂಡು ಜೆನ್ಸಿ ಬೇರೆ ಹುಡ್ಗನ್ ಜೊತೆ ಇರೋದನ್ನ ನೋಡಿ ಅವಳ ಹತ್ರ ಬರ್ತಾನೆ. ಜೆನ್ಸಿ ಸೀನಿಯರ್ ಗುನಾನ್ಸನ ಕೇಳ್ತಾನೆ, ನೀನ್ ಯಾರು ಅಂತ. ಆಗ ಗುನಾನ್ಸಾ ಇವನಿಗೆ ಹೇಳು ನಾನು ಯಾರು ಅಂತ. ಆಗ ಜೆನ್ಸಿ ನಾನು ಯಾರ ಪರವಾಗಿ ಮಾತಾಡ್ಲಿ ಅಂತ ಹೇಳಿ ಯೋಚನೆ ಮಾಡಿ ಸೀನಿಯರ್ ಸೈಡ್ ಮಾತಾಡ್ತಾಳೆ. ಗುನಾನ್ಸಾ ನನ್ನ ಫ್ರೆಂಡು ಅಂತ ಹೇಳ್ತಾಳೆ. ಆಗ ನಾನ್ಸಾ ನಾನು ಹೇಳ್ತೀನಿ ನಾನು ಜೆನ್ಸಿ ಫ್ಯಾನ್ಸಿ ಅಂತ ಹೇಳಿ ಅವಳ ಕೈನ ಇಟ್ಕೊಂಡು ಹೊರ್ಗಡೆ ಕರ್ಕೊಂಡ್ ಬರ್ತಾನೆ. ಇದೇನಾ ನೀನ್ ಡಿನ್ನರ್ ಸೆಲೆಬ್ರೇಷನ್ ಪಾರ್ಟಿ. ಆಗ ಜೆನ್ಸಿ ಹೇಳ್ತಾಳೆ, ಅವರು ನನ್ನ ಸೀನಿಯರ್, ಅವ್ರ ಗರ್ಲ್ ಫ್ರೆಂಡ್ ಆಗಿ ನಾನು ಆಕ್ಟ್ ಮಾಡ್ತಿದ್ದೀನಿ ಅಷ್ಟೇ. ಯಾಕಂದ್ರೆ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಬುದ್ಧಿ ಕಲಿಸ್ಬೇಕಿತ್ತು ಅದಕ್ಕೆ. ಆಗ ನಾನ್ಸಾ ನೀನು ನನ್ನ ಗರ್ಲ್ ಫ್ರೆಂಡ್ ಬೇರೆಯವ್ರ ಜೊತೆ ಈ ರೀತಿ ಡಿನ್ನರ್ ಬರೋದು ಎಷ್ಟು ಸರಿ, ಯಾರಾದ್ರೂ ನಿನ್ನ ಇಲ್ಲಿ ನೋಡಿದ್ರೆ ನನ್ನ ರೆಪ್ಯುಟೇಷನ್ ಏನಾಗ್ಬೇಕು. ಆಗ ಜೆನ್ಸಿ ನೀನು ಜಿನ್ ಜೊತೆ ಡೇಟಿಗೆ ಬಂದಿದ್ಯಾ, ನಿನ್ನ ಯಾರಾದ್ರೂ ನೋಡಿದ್ರೆ ನನ್ನ ರೆಪ್ಯುಟೇಷನ್ ಏನಾಗ್ಬೇಕು. ಆಗ ನಾನ್ಸಾ ಹೇಳ್ತಾನೆ, ನಾವಿಬ್ರು ಬಿಸ್ನೆಸ್ ಪಾರ್ಟ್ನರ್, ಯಾವಾಗ್ಲೂ ಜೊತೆಲೇ ಇರ್ತೀವಿ, ಇವತ್ತು ಅವಳ ಬರ್ಡೇ ಅದಕ್ಕೆ ಸೆಲೆಬ್ರೇಷನ್ ಮಾಡೋದಿಕ್ಕೆ ಅಂತ ಬಂದಿದ್ದು. ಆಗ ಜೆನ್ಸಿ ಹೇಳ್ತಾಳೆ, ಸರಿಯಾಗಿದ್ರೆ ನೀವಿಬ್ರು ಬಿಸ್ನೆಸ್ ಪಾರ್ಟ್ನರ್ ಯಾವಾಗ್ಲೂ ಜೊತೆಲೇ ಇರ್ತೀರಾ, ಅವಳನ್ನೇ ನಿನ್ ಗರ್ಲ್ ಫ್ರೆಂಡ್ ಆಗಿ ಮಾಡ್ಕೋಬೇಕಿತ್ತು. ಆಗ ನಾನ್ಸಾ ಅಗ್ರಿಮೆಂಟ್ ಪ್ರಕಾರ ನೀ ನನ್ ಫ್ಯಾನ್ಸಿ, ಅಗ್ರಿಮೆಂಟ್ ಪ್ರಕಾರ ನೀನ್ ಫ್ಯಾನ್ಸಿನೇ, ಆದ್ರೆ ನನ್ನ ಖರ್ಚನ್ನ ನಿಭಾಯಿಸ್ಕೊಳ್ಳೋದಿಕ್ಕೆ ನಾನು ಎಲ್ಲಾ ರೀತಿ ಕೆಲ್ಸನೂ ಮಾಡ್ತೀನಿ. ಇದ್ರಿಂದ ನಿನಗೆ ನಾನು ಚೀಪ್ ಅಂತ ಅನ್ಸಿದ್ರೆ ಹೌದು ನಾನು ಚೀಪೆ ಅಂತ ಹೇಳಿ ಅಳ್ತಾ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆಗ ಅವಳ ಸೀನಿಯರ್ ಬಂದು ಅವಳ ಕೈನ ಇಟ್ಕೋತಾಳೆ. ಆಗ ಅವಳಿಗೆ ಅನ್ಸುತ್ತೆ ಗುನಾನ್ಸನೇ ಬಂದು ಅವಳ ಕೈನ ಇಟ್ಕೊಂಡಿದ್ದಾನೆ ಅಂತ. ಕೋಪದಿಂದ ಹಿಂದೆ ತಿರುಗಿ ನೋಡಿದ್ರೆ ಅದು ಜಾಂಗಿಂಗ್ ಆಗಿರುತ್ತೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾಳೆ. ಆಗೋನು ನಾನಿಲ್ಲೇ ರೋಡಲ್ಲಿ ಹೋಗ್ತಿದ್ದೆ, ನೀನು ಗುನಾನ್ಸಾ ಮಾತಾಡೋದನ್ನ ಕೇಳಿಸ್ಕೊಂಡೆ ಅಂತ ಹೇಳ್ತಾನೆ. ಆಗ ಜೆನ್ಸಿ ಈ ವಿಷಯದ ಬಗ್ಗೆ ಯಾರಿಗೂ ಹೇಳ್ಬೇಡ, ಎಲ್ಲಾ ಡೀಟೇಲ್ಸ್ ನಾನು ನಿನಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಅವಳ ಸೀನಿಯರಿಗೆ ಅವರಿಬ್ರು ರಿಯಲ್ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ತುಂಬಾನೇ ಖುಷಿ ಪಡ್ತಾನೆ. ಊಟ ಮಾಡೋದಿಕ್ಕೆ ಹೋಗೋಣ ಅಂತ ಕರೀತಾನೆ. ಆದ್ರೆ ಅವಳು ನಾನು ಬರಲ್ಲ, ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ಜಾಂಗಿಂಗ್ ಅವಳ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಮತ್ತೊಂದ್ ಕಡೆ ನಾನ್ಸಾ ರೆಸ್ಟೋರೆಂಟ್ ಆಚೆ ನಿಂತಿರ್ತಾನೆ. ಅಲ್ಲಿಗೆ ಜಿಂಗ್ ಕೂಡ ಬರ್ತಾಳೆ. ಆಗ ನಾನ್ಸಾ ಈಗಾಗ್ಲೇ ಟೈಮ್ ಆಗಿದೆ, ನಿನ್ನ ಮನೆ ಹತ್ರ ಬಿಡ್ತೀನಿ ಬಾ ಅಂತ ಹೇಳಿ ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಬರ್ತಿರ್ಬೇಕಾದ್ರೆ ಅವಳು ಹೇಳ್ತಾಳೆ, ಜೆನ್ಸಿ ಬೇರೆ ಯಾರನ್ನೋ ಡೇಟ್ ಮಾಡ್ತಿರ್ಬೇಕು, ಇದು ನಿನಗೆ ಕಷ್ಟ ಆಗಬಹುದು ಅಂತ ಹೇಳ್ತಾಳೆ. ಆಗ ನಾನ್ಸಾ ಇದು ನನ್ನ ಪರ್ಸನಲ್ ಮ್ಯಾಟರ್, ನಾನು ಇದನ್ನ ಹ್ಯಾಂಡಲ್ ಮಾಡ್ಕೋತೀನಿ, ನೀನು
ಆಫೀಸ್ ಕೆಲ್ಸನ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ತಾನೆ. ನಾನ್ಸಾ ಮನೆಗ್ ಬರ್ತಾನೆ. ಅಷ್ಟ್ರಲ್ಲಾಗ್ಲೇ ಅವ್ರಮ್ಮ ಗುನಾನ್ಸಂಗಾಗಿ ಕಾಯ್ತಾ ನಿಂತಿರ್ತಾರೆ. ನಾನ್ಸಾ ಮನೆಗ್ ಬರ್ತಾರೆ. ಅವ್ರ ಅಮ್ಮನ ಕೈಲಿ ಜನ್ಶಿ ಬೇರೆ ಹುಡ್ಗನ್ ಜೊತೆ ರೆಸ್ಟೋರೆಂಟ್ಗೆ ಹೋಗಿದ್ದ ಫೋಟೋ ಇರುತ್ತೆ. ನೀವಿಬ್ರು ರಿಯಲ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಇಲ್ವಾ? ಜನ್ಶಿ ಯಾಕೆ ಬೇರೆ ಹುಡ್ಗನ್ ಜೊತೆ ರೆಸ್ಟೋರೆಂಟ್ ಅಲ್ಲಿ ಇದ್ದಾಳೆ? ನಿಮ್ ತಂದೆ ಆಸೆನ ಈಡೇರ್ಸೋದಿಕ್ಕೆ ನೀನು ರಿಲೇಶನ್ಶಿಪ್ ಅಲ್ಲಿ ಇರೋ ಹಾಗೆ ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ಆಗ ನಾನ್ಸಾ ಹೇಳ್ತಾನೆ, ನಾನು ನಿಜವಾಗ್ಲೂ ಜನ್ಶಿನ ಇಷ್ಟಪಡ್ತಿದ್ದೀನಿ. ಆಗ ಅಮ್ಮ, ಹಾಗಿದ್ರೆ ಅವಳ ಜೊತೆ ಯಾಕೆ ಜಗಳ ಮಾಡ್ತಿದ್ಯಾ? ನೀನ್ ಅವಳ ಜೊತೆ ಜಗಳ ಮಾಡ್ತಿದ್ರೆ ನಿನ್ ಫೀಲಿಂಗ್ಸು ಅವಳಿಗೆ ಹೇಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಜನ್ಶಿ ಮನೆಗ್ ಬರ್ತಾಳೆ. ನಾನ್ಸಾ ಅಮ್ಮ ಜನ್ಶಿ ಜೊತೆ ಗುಣನ್ಸನ್ ಬಗ್ಗೆ ಮಾತಾಡೋದಿಕ್ಕೆ ಅಂತ ಕೂತ್ಕೋತಾರೆ. ಅದೇ ಸಮಯಕ್ಕೆ ನಾನ್ಸಾ ಬಂದು, ಅಮ್ಮ ಈಗಾಗಲೇ ಸಮಯ ಆಗಿದೆ, ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ನಾನ್ಸನ್ ಅಮ್ಮ ಕೂಡ ಅಲ್ಲಿಂದ ಹೋಗ್ತಾರೆ. ಜನ್ಶಿ ರೂಮಿಗೆ ಬರ್ತಾರೆ. ನಾನ್ಸಾ ಬೆಡ್ ಮೇಲೆ ಕೂತಿರ್ತಾನೆ. ಆದ್ರೆ ಇಬ್ರು ಕೂಡ ಮಾತಾಡೋದಿಲ್ಲ. ಅವಳ ಹತ್ರ ಸಾರಿ ಕೇಳ್ಬೇಕು ಅಂತ ಅನ್ಕೋತಾನೆ, ಆದ್ರೆ ಸಾರಿ ಕೇಳಲ್ಲ. ಮತ್ತೊಂದ್ ಕಡೆ ಗುನಾನ್ಸಾ ಅಮ್ಮ ಡ್ರಾಯಿಂಗ್ ರೂಮ್ ಅಲ್ಲಿ ಬುಕ್ಸ್ ಓದ್ತಾ ಕೂತಿರ್ತಾರೆ. ಅಲ್ಲಿಗೆ ನಾನ್ಸಾ ಕೂಡ ಬರ್ತಾರೆ. ಜನ್ಶಿ ಹತ್ರ ಸಾರಿ ಕೇಳ್ದ ಅಂತ ಕೇಳ್ತಾರೆ. ಆದ್ರೆ ನಾನ್ಸಾ ಇಲ್ಲ ಅಂತ ಹೇಳ್ತಾರೆ. ಆಗ ಅಮ್ಮ, ನಾನ್ ನಿನಗೆ ಸಹಾಯ ಮಾಡ್ಲಾ ಅಂತ ಕೇಳ್ತಾರೆ. ಆಗ ನಾನ್ಸಾ, ಬೇಡ ನಾನೇ ಸಾರಿ ಕೇಳ್ತೀನಿ ಅಂತ ಹೇಳ್ತಾರೆ. ಜನ್ಶಿಗೆ ನಿದ್ದೆ ಬರ್ತಿರಲ್ಲ. ರೂಮಿಂದ ಆಚೆ ಬರ್ತಾಳೆ. ಗುನಾನ್ಸಾ ಡ್ರಾಯಿಂಗ್ ರೂಮ್ ಅಲ್ಲಿ ಒಬ್ನೇ ಕೂತಿರ್ತಾನೆ. ಅವನ ಹತ್ರ ಬಂದು, ನೀನ್ ನನ್ನ ಹತ್ರ ಒಳ್ಳೆ ರೀತಿಲಿ ಸಾರಿ ಕೇಳಿದ್ರೆ ನಾನ್ ನಿನ್ನ ಕ್ಷಮಿಸ್ತೀನಿ ಅಂತ ಹೇಳ್ತಾಳೆ. ಆಗ ನಾನ್ಸಾ ಜನ್ಶಿ ಮಾತ್ ಕೇಳಿ ಫಟಾಫಟ್ ಅಂತ ಎದ್ದಿನ್ಕೊಂಡು ಸಾರಿ ಹೇಳ್ತಾನೆ. ಆಗ ಅವಳು, ನಾನ್ ನಿನ್ನ ಕ್ಷಮಿಸ್ಬೇಕು ಅಂದ್ರೆ ನನಗೆ ಜಂಕ್ ಫುಡ್ ಬೇಕು, ನೂಡಲ್ಸ್ ಬೇಕು ತಿನ್ನೋದಿಕ್ಕೆ ಅಂತ ಹೇಳ್ತಾಳೆ. ಆಗ ನಾನ್ಸಾ ಕೂಡ, ಇನ್ಯಾವತ್ತೂ ಕೂಡ ಬೇರೆಯವ್ರ ಗರ್ಲ್ ಫ್ರೆಂಡ್ ರೀತಿ ನೀನು ಆಕ್ಟ್ ಮಾಡಬಾರ್ದು ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಸೂ ಅವ್ರ ಫ್ಯಾಮಿಲಿ ಫ್ರೆಂಡ್ ಹುಡುಗನ್ ಜೊತೆ ರೆಸ್ಟೋರೆಂಟ್ ಬಂದಿರ್ತಾಳೆ. ಅಲ್ಲಿಗೆ ಜನ್ಶಿ ಅಣ್ಣ ಜುವಾನ್ ಕೂಡ ಬಂದು ಅದೇ ಟೇಬಲ್ ಹತ್ರ ಕೂತ್ಕೋತಾನೆ. ಆ ಹುಡ್ಗ ಜುವಾನ್ ನೋಡಿ ಗಾಬ್ರಿಯಿಂದ, ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾನೆ. ಆಗ ಜುವಾನ್, ನನ್ನ ಫ್ರೆಂಡು ಡೇಟ್ಗೆ ಬಂದಿದ್ದಾಳೆ, ಅದು ಯಾರು ಅಂತ ನೋಡೋದಿಕ್ ಬಂದೆ ಅಂತ ಹೇಳ್ತಾನೆ. ಆಗ ಅವನು ಸೂ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡೋದಿಕ್ಕೆ ಶುರು ಮಾಡ್ತಾನೆ. ಆಗ ಜುವಾನ್ ಆ ಹುಡುಗನ ಕಾಲರ್ ಇಟ್ಕೊಂಡು, ನೀನ್ ಬಾಯಿಂದ ಒಂದೇ ಒಂದು ಮಾತು ಬಂದ್ರು ಕೂಡ ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ಆಗ ಜುವಾನ್ ಜೊತೆ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಹುಡುಗ, ಇವನು ನಿನ್ನ ಪ್ರೀತಿ ಮಾಡ್ತಿಲ್ಲ, ನಿನ್ ಜೊತೆ ಇರೋ ದುಡ್ಡನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಸೂಗೆ ತುಂಬಾ ಕೋಪ ಬರುತ್ತೆ. ಅವನ್ ಕೆನ್ನೆಗೆ ಒಂದು ಏಟ್ ಕೊಟ್ಟು ಜುವಾನ್ ಜೊತೆ ಅಲ್ಲಿಂದ ಬರ್ತಾಳೆ. ಅವರಿಬ್ರು ಆಚೆ ಬಂದ್ಮೇಲೆ ಜುವಾನ್ ಕೇಳ್ತಾನೆ, ಇಂಥ ಹುಡ್ಗುನ ಅದೇಗ್ ಡೇಟಿಂಗ್ ಮಾಡ್ತಿದ್ಯಾ? ಆಗ ಸೂ, ನೀನೇ ಅಲ್ವಾ ಹೇಳಿದ್ದು ನಿಮ್ಮಮ್ಮ ಏನ್ ಹೇಳ್ತಾರೆ ಅದನ್ನ ಮಾಡುವಂತ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಜಾಗಕ್ಕೆ ಬರ್ತಾರೆ. ನಾವು ಚಿಕ್ಕವರಿದ್ದಾಗ ಇಲ್ಲಿಗೆ ಬರ್ತಾ ಇದ್ವಿ, ಜೊತೆಲಿ ಫೋಟೋ ತಗೋತಿದ್ವಿ, ನನ್ನ ಹತ್ರ ಅದೊಂದೇ ಫೋಟೋ ಇರೋದು ಅಂತ ಹೇಳಿ ಮಾತಾಡ್ತಾ ಮಾತಾಡ್ತಾ ಅವಳ ಫೀಲಿಂಗ್ಸ್ ನ ಹೇಳ್ಕೊಳ್ಳೋದಿಕ್ಕೆ ಹೋಗ್ತಾಳೆ. ಆದ್ರೆ ಅವಳ ಕೈಲಿ ಹೇಳ್ಕೊಳ್ಳೋದಿಕ್ಕಾಗಲ್ಲ. ಅದಕ್ಕೆ ಅವಳ ಬ್ಯಾಗಿಂದ ಒಂದು ಡೈರಿನ ತಗೊಂಡು ಜುವಾನ್ಗೆ ಕೊಡ್ತಾಳೆ. ಅವಳು ಚಿಕ್ಕ ವಯಸ್ಸಿಂದ ಅವನ ಮೇಲಿದ್ದ ಫೀಲಿಂಗ್ಸ್ ನೆಲ್ಲ ಡೈರಿನಲ್ಲಿ ಬರ್ದಿರ್ತಾಳೆ. ಜುವಾನ್ ಡೈರಿನ ಓಪನ್ ಮಾಡಿ ನೋಡ್ತಾನೆ. ಅದ್ರ ಮೇಲೆ ಬರ್ದಿರುತ್ತೆ, ಸೂ ಲವ್ ಜುವಾನ್ ಅಂತ. ಅದನ್ನ ನೋಡಿ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ನಾನು ಕೂಡ ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದೀನಿ, ಆದ್ರೆ ನಾನ್ ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಯೋಚನೆ ಮಾಡಿ ನಾನ್ ನಿನ್ನ ಪ್ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಳ ಡೈರಿನ ವಾಪಸ್ ಕೊಡ್ತಾನೆ. ಆಗ ಅವಳು, ನೀನ್ ನನಗೆ ಸುಳ್ಳು ಹೇಳ್ತಿದ್ಯಾ, ನೀನು ಕೂಡ ನನ್ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಹೇಳಿ ಅಳ್ತಾಳೆ. ಆದ್ರೆ ಜುವಾನ್ ಯಾವುದೇ ಮಾತನ್ನು ಕೂಡ ಆಡ್ದಲೆ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೊಂದ್ ಕಡೆ ಜನ್ಶಿ ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ. ಗುನಾನ್ಸಾ ಅಮ್ಮ ಅವರಿಗಾಗಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿ ಜೊತೆಲಿ ಒಂದು ಚೀಟಿನೂ ಕೂಡ ಇಟ್ಟೋಗಿರ್ತಾರೆ. ಅದ್ರಲ್ಲಿ ಬರ್ದಿರ್ತಾರೆ, ನನಗೆ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಹೋಗ್ತಿದೀನಿ ಅಂತ. ಆದ್ರೆ ಇವರಿಬ್ರಿಗೂ ತೊಂದರೆ ಕೊಡೋದಿಕ್ಕೆ ಅವರಿಗೆ ಇಷ್ಟ ಇರಲ್ಲ. ಅದಕ್ಕೆ ಮನೆಗೆ ಅವರು ವಾಪಸ್ ಹೋಗಿರ್ತಾರೆ. ಅದೇ ಸಮಯಕ್ಕೆ ಡೋರ್ ಬೆಲ್ ಆಗುತ್ತೆ. ಬಾಗ್ಲು ಓಪನ್ ಮಾಡಿ ನೋಡ್ತಾಳೆ. ಅವಳಿಗೆ ಒಂದು ಪಾರ್ಸಲ್ ಬಂದಿರುತ್ತೆ. ಅದನ್ನ ಓಪನ್ ಮಾಡಿ ನೋಡ್ತಾಳೆ. ಅವಳ ಕಾಮಿಕ್ ಸೆಮಿಫೈನಲ್ ಗೆ ಸೆಲೆಕ್ಟ್ ಆಗಿರುತ್ತೆ. ಅದರಿಂದ ಅವಳಿಗೆ ತುಂಬಾ ಖುಷಿಯಾಗಿ ನಾನ್ಸನ್ ಹತ್ರ ಓಡ್ ಬಂದು ಅವಳನ್ನ ಗಟ್ಟಿಯಾಗಿ ಹಗ್ ಮಾಡ್ಕೋತಾಳೆ. ನಾನ್ಸಾ ಅವಳನ್ನ ಎತ್ಕೊಂಡಿರ್ತಾನೆ. ಅವಳನ್ನ ನೋಡಿ ತುಂಬಾ ಶಾಕ್ ಆಗ್ತಾನೆ. ಆದ್ರೆ ಅವಳು ಖುಷಿಯಾಗಿರೋದನ್ನ ನೋಡಿ ಅವನು ಕೂಡ ಖುಷಿಯಾಗಿರ್ತಾನೆ. ಆಗ ಅವಳಿಗೆ ಅರ್ಥ ಆಗುತ್ತೆ, ನಾನ್ಸಾ ನನ್ನನ್ನ ಎತ್ಕೊಂಡಿದ್ದಾನೆ ಅಂತ. ಫಟ್ ಅಂತ ಕೆಳಗಡೆ ಇಳಿದು, ಸಾರಿ, ನಾನು ಎಕ್ಸೈಟ್ ಆಗಿ ಏನ್ ಮಾಡ್ತಿದ್ದೀನಿ ಅಂತ ಗೊತ್ತೇ ಆಗ್ಲಿಲ್ಲ. ನನ್ನ ಕಾಮಿಕ್ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದೆ, ಅವರು ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ, ನೀನು ಕೂಡ ನನ್ ಜೊತೆ ಬರ್ತೀಯಾ ಅಂತ ಕೇಳ್ತಾಳೆ. ಆಗ ನಾನ್ಸಾ, ನಾನು ಬ್ಯುಸಿ ಆಗಿರ್ತೀನಿ, ಆದ್ರೆ ನಿನ್ಗಾಗಿ ಸಮಯ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.